ಇದು ಕಲಬುರಗಿಯಿಂದ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ನಾಗರ ಪಂಚಮಿ ಹಬ್ಬದ ಸುದ್ದಿ. ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿ ಹಾಗೆ ಈ ವರ್ಷ ಕೂಡ ಶ್ರಾವಣ ಮಾಸದ 5ನೇ ದಿನವಾದ ಇಂದು ವಿಶೇಷವಾಗಿ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಶ್ರೀ ನಾಗರಮೂರ್ತಿಗೆ ಹಾಗೂ ಹೊತ್ತಿಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ವೇದಮೂರ್ತಿ ಮಹೇಶ್ವರ ಶಾಸ್ತ್ರಿಗಳಿಂದ ಬೆಳಗಿನ 6 ಗಂಟೆಗೆ ಶ್ರೀ 12 ಜ್ಯೋತಿರ್ಲಿಂಗಕ್ಕೆ ಶ್ರೀ ರುದ್ರಾಭಿಷೇಕ ಪೂಜೆ ಹಾಗೂ ನಾಗರಮೂರ್ತಿಗೆ ಹಾಗೂ ಸೇವಾಧಾರಿಗಳು ಮಂಜುನಾಥ್ ಹಿರೇಮಠ್, ಜಗ್ಗಯ್ಯ ಶಾಸ್ತ್ರಿಗಳು ಇವರಿಂದ ಹೊತ್ತಿಗೆ ಕ್ಷೀರಾಭಿಷೇಕ ಪೂಜೆ ನೆರವೇರಿಸಲಾಯಿತು. ನಂತರ ಪ್ರಶಾಂತ ನಗರದಲ್ಲಿರುವ ಮತ್ತು ಸುತ್ತಮುತ್ತಲಿನ ಕಾಲೋನಿಯ ಮಹಿಳೆಯರಿಂದ ವಿಶೇಷವಾಗಿ ಒತ್ತಿಗೆ ಪೂಜೆ ಮಾಡಿ ಮುತ್ತೈದೆಯರಿಗೆ ಉಡಿ ತುಂಬುವುದು ಹಾಗೂ ಜೋಕಾಲಿ ಆಡುವುದು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತೆಂದು ದೇವಸ್ಥಾನದ ಅಧ್ಯಕ್ಷರಾದ ಸುರೇಶ್ ಜಾಧವ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಬಡಾವಣೆಯ ಗುರು ಹಿರಿಯರು ನೆರವೇರಿಸಿದ್ದರು. ಪ್ರಶಾಂತ್ ನಗರ್, ರಾಜ್ಪುರ್, ಕಲಬುರಗಿ. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್. ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷವೂ ಕೂಡ ಶ್ರಾವಣ ಮಾಸದ 5ನೇ ದಿನವಾದ ಇಂದು ನಾಗರ ಪಂಚಮಿ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮತ್ತು ಶ್ರೀ 12 ಜ್ಯೋತಿರ್ಲಿಂಗೇಶ್ವರ ಬೆಳಗ್ಗೆ ಕರ್ತುಗದ್ದಿಗೆ ಮಹಾರುದ್ರಾಭಿಷೇಕ ಪೂಜೆ ನಂತರ ಶ್ರೀ ನಾಗದೇವತೆಗೆ ಕ್ಷೀರಾಭಿಷೇಕ ನಂತರ ಎಲ್ಲ ಅಲಂಕಾರ ಪೂಜೆ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಡುವಂತ ಅವಕಾಶ ಮಾಡಿಕೊಡ್ತೀವಿ. ಅದಕ್ಕಾಗಿ ನಮ್ಮ ನಾಡಿನಲ್ಲಿ, ನಮ್ಮ ಕಲಬುರಗಿಯಲ್ಲಿ ಎಲ್ಲ ಮಹಿಳೆಯರು ತಮ್ಮ ತವರು ಮನೆಯಿಂದ
ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸುಮಂದಿ ಬಂದು ಇಲ್ಲೊಂದು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ತಪ್ಪದೆ ನಮ್ಮ ರಾಜಪುರ, ಪ್ರಶಾಂತ್ ನಗರ A, B ಮತ್ತು ಜಯನಗರ ಇಡೀ ಕಲಬುರಗಿಯಲ್ಲಿ ಮೂಲೆಯಿಂದ ಬಂದು ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷ ಕೂಡ ನಾಗರ ಪಂಚಮಿ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಬರ್ತಾರೆ. ಅದಕ್ಕೋಸ್ಕರ ಈ ನಾಗದೇವತ ಎಲ್ಲಾ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸರ್ವರಿಗೂ ಸದಾ ಸುಖ ಶಾಂತಿ ಕೊಟ್ಟು ಸದಾ ಕಾಪಾಡಲೆಂದು ನಾವೊಂದು ಈ ಒಂದು 12 ಜ್ಯೋತಿರ್ಲಿಂಗ ದೇವಸ್ಥಾನದಿಂದ ನನ್ನೊಂದು ಪ್ರಾರ್ಥನೆ. ನನ್ನ ಹೆಸರು ಡಾಕ್ಟರ್ ಸವಿತಾ ಪಾಟೀಲ್, ವರ್ಕಿಂಗ್ ಆಸ್ ಅ ಲೆಕ್ಚರರ್ ಇನ್ MR ಮೆಡಿಕಲ್ ಕಾಲೇಜ್. ಫಸ್ಟ್ ನಾನು ನಮ್ಮ ಕರ್ನಾಟಕದ ಎಲ್ಲಾ ಜನರಿಗೆ ಒಂದು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಈ ಶ್ರಾವಣ ಮಾಸ ಬಂತು ಅಂದ್ರೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸಡಗರ ಸಂಭ್ರಮ ಅಂತ ಹೇಳ್ಬೋದು. ಯಾವಾಗ್ಲೂ ನಮ್ಮ ಒಂದು ಡೈಲಿ ರೂಟೀನ್ ಅಲ್ಲಿ ಬಿಸಿ ಇರುವಂತ ಸಂದರ್ಭದಲ್ಲಿ ತವರು ಮನೆ ಅಂತಂದ್ರೆ ಅದು ಬರೀ ಹೆಸರು ಕೇಳಿದ್ರೇನೆ ಆನಂದ. ತವ್ರ ಮನೆ, ತಾಯಿ, ತಂದೆ, ಅಣ್ಣ ತಮ್ಮರು ಅಂತಂದ್ರೆ ನಮ್ಗೆ ಊಟನೂ ಹೋಗಲ್ಲ, ಅಷ್ಟೊಂದೊಂದು ಸಂತೋಷ ಆಗುತ್ತೆ. ಅಂತ ಒಂದು ಸಂಭ್ರಮ ನಾವ್ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಈ ನಾಗರ ಪಂಚಮಿಯಲ್ಲಿ ಆಚರಣೆ ಮಾಡ್ತೀವಿ. ನಾವು ಇವತ್ತು ಹಾಲು ಎರೆಯೋದು ಅಂತಂದ್ರೆ ನಾಗಪ್ಪಗೆ ಹಿಂದಿನ ದಿವಸ ಉಪವಾಸ ಇರ್ತೀವಿ. ಯಾಕಂದ್ರೆ ನಮ್ಮ ಅಣ್ಣ ತಮ್ಮರು ದೀರ್ಘಾವಧಿವರೆಗೆ ಅವ್ರು ಚೆನ್ನಾಗಿರ್ಲಿ, ಅವ್ರಿಗೆ ಆರೋಗ್ಯ ಆಯುಷ್ಯ ದೇವ್ರು ಕೊಡ್ಲಿ, ಚೆನ್ನಾಗಿ ಅವರ ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ, ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿ ಹಾರೈಸ್ತೀವಿ. ನಾಗರ ಪಂಚಮಿಗೆ ಗಂಡಿನ ಮನೇಲಿ ಎಷ್ಟೇ ಇದ್ರು ಸಹ ತವ್ರ ಮನೆ ಒಂದ್ ಕುಬಸ ಒಂದ್ ಬಳೆ ಬರುತ್ತೆ ಅಂದ್ರೆ ಅದೊಂದ್ ಸಂತೋಷ. ಅದಕ್ಕಾಗಿ ನಾವು ಪಂಚಮಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಈ ದಿನ ಮೇಡಮ್ ಅವ್ರು ಹೇಳ್ದಂಗೆ ಉಪವಾಸ ಇದ್ದು ನಾಗಪ್ಪಗ ಹಾಲು ಎರೆದು, ಎಣ್ಣೆ ಎರೆದು, ಮತ್ತೆ ಜೇನುತುಪ್ಪ ಹಾಕಿ, ಹಾಲು ಹಾಕಿ ದೇವ್ರಿಗೆ ಬೇಡ್ಕೋದ್ರ ಜೊತೆಗೆ ಆ ಎಣ್ಣೆ ಹಾಲನ್ನ ನಮ್ಮ ಅಣ್ಣತಮ್ಮರಿಗೆ ಹಾಕಿಸಿಂದ ಅವರು ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ಕೋರುತ್ತೀನಿ. ನಮಸ್ಕಾರ, ನನ್ನ ಹೆಸರು ಶೈಲಜಾ ಕುಲಕರ್ಣಿ ಅಂತ. ನಾನು ಇಲ್ಲೇ ಗುಲ್ಬರ್ಗಾದ ನಿವಾಸಿನ, ಪ್ರಶಾಂತ್ ನಗರದ್ದು. ಪಂಚಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಸಡಗರವಾದಂತ ಹಬ್ಬ. ಇದು ಹೆಣ್ಮಕ್ಳಿಗೆ ತವರು ಮನೆಯ ಸಂಭ್ರಮ. ಇದು ನಾಗಪ್ಪಗೆ ಹಾಲು ಎರೆಯೋದು, ಆಮೇಲೆ ಎಳ್ಚಿಗ್ಲಿ, ತಂಬಿಟ್ಟುಗಳೆಲ್ಲ ನೈವೇದ್ಯ ಮಾಡೋದು, ಕುದಿಸಿದ ಕಡುಬು ನೈವೇದ್ಯ ಮಾಡೋದು. ಆಮೇಲೆ ಜೋಕಾಲಿ ಅಂತೂ ಜೀಕೋದಂದ್ರೆ ತುಂಬಾ ಖುಷಿ ಮಕ್ಕಳಿಗೆ. ಈಗ ಪಂಚಮಿ ಹಬ್ಬ ಅಂದ್ರೆ ತುಂಬಾ ಸಡಗರ ಹಬ್ಬ. ಕೆಲವೊಂದು ಕಡೆ ಅಣ್ಣ ತಮ್ಮಂದರಿಗೆ ಕರೆದು ಅವರು ಬೆನ್ನು ತೊಳೆದು, ಬೆನ್ನು ಹುರಿಗೆ ನಾಗಪ್ಪಂದು ಹಾಲು, ಅಭಿಷೇಕ ಮಾಡಿದ ಹಾಲಿನಿಂದ ಅವ್ರ ಬೆನ್ನು ತೊಳೆದು ಪೂಜೆ ಮಾಡ್ತಾರೆ. ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯಂದ್ರಿಗೆ ಕರೆದು ಅವರಿಗೆ ಉಡುಗೊರೆಗಳನ್ನ ಕೊಟ್ಟು ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಧನ್ಯವಾದ. ಕುಲಕರ್ಣಿ.